ಬೆಳಗಾವಿ ಲೋಕಸಭಾ ಕ್ಷೇತ್ರ ಯಾರೋ ನಿರೀಕ್ಷೆ ಮಾಡಲಾರಷ್ಟು ಅತಿ ಹೆಚ್ಚು ಮತಗಳ ಅಂತರಿಂದ ಸುಮಾರು 1,80,000 ಮತಗಳ ಅಂತರಿಂದ ಇವತ್ತು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಇದೊಂದು ನಾನು ಹೇಳುವ ಪ್ರಕಾರ ಇದೊಂದು ಜನತೆಯ ಜಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಜನತೆಯ ಜಯ ಯಾಕಂದರೆ ಯಾವ ರೀತಿ ಹಣದ ಬಲವನ್ನು ತೋರಿಸುವಂಥ ಕೆಲಸ ಪ್ರತಿಪಕ್ಷದಿಂದ ಆಯಿತು, ಅಧಿಕಾರದ ಒಂದು ಬಲ ಮತ್ತು ಹಣದ ಬಲ ಇವೆಲ್ಲವೂ ಮೀರಿ ಚುನಾವಣೆಯಲ್ಲಿ ಜನರು ಇವತ್ತು ಯಾರು ವ್ಯಕ್ತಿ ಚೆನ್ನಾಗಿದ್ದಾರೆ ಮತ್ತು ಯಾವ ಪಾರ್ಟಿ ಚೆನ್ನಾಗಿದೆ ಮತ್ತು ದೇಶದ ನಾಯಕತ್ವ ನರೇಂದ್ರ ಮೋದಿಜಿ ಬೇಕು. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಮಗೊಂದು ಅಭೂತಪೂರ್ವವಾದಂಥ ಜಯ ಮತ್ತು ಯಶಸ್ಸನ್ನು ಬೆಳಗಾವಿ ಜನತೆ ಕೊಟ್ಟಿದ್ದಾರೆ. ಇದು ಜನತೆಯ ವಿಜಯ. ಅವರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಉತ್ತಮವಾದಂಥ ಮತಗಳು ಬಂದಿದ್ದಾವೆ. ನಮಗೆ ಹಿಂದೆ ದಿವಂಗತ ಸುರೇಶ್ ಅಂಗಡಿಯವರು ಹಿಂದೆ 4 ಬಾರಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಯಾರೋ ನಿರೀಕ್ಷೆ ಮಾಡಲಾರಷ್ಟು ಅತಿ ಹೆಚ್ಚು ಮತಗಳ ಅಂತರಿಂದ ಸುಮಾರು 1,80,000 ಮತಗಳ ಅಂತರಿಂದ ಇವತ್ತು ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಇದೊಂದು ನಾನು ಹೇಳುವ ಪ್ರಕಾರ ಇದೊಂದು ಜನತೆಯ ಜಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಜನತೆಯ ಜಯ ಯಾಕಂದರೆ ಯಾವ ರೀತಿ ಹಣದ ಬಲವನ್ನು ತೋರಿಸುವಂಥ ಕೆಲಸ ಪ್ರತಿಪಕ್ಷದಿಂದ ಆಯಿತು, ಅಧಿಕಾರದ ಒಂದು ಬಲ ಮತ್ತು ಹಣದ ಬಲ ಇವೆಲ್ಲವೂ ಮೀರಿ ಚುನಾವಣೆಯಲ್ಲಿ ಜನರು ಇವತ್ತು ಯಾರು ವ್ಯಕ್ತಿ ಚೆನ್ನಾಗಿದ್ದಾರೆ ಮತ್ತು ಯಾವ ಪಾರ್ಟಿ ಚೆನ್ನಾಗಿದೆ ಮತ್ತು ದೇಶದ ನಾಯಕತ್ವ ನರೇಂದ್ರ ಮೋದಿಜಿ ಬೇಕು. ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಮಗೊಂದು ಅಭೂತಪೂರ್ವವಾದಂಥ ಜಯ ಮತ್ತು ಯಶಸ್ಸನ್ನು ಬೆಳಗಾವಿ ಜನತೆ ಕೊಟ್ಟಿದ್ದಾರೆ. ಇದು ಜನತೆಯ ವಿಜಯ. ಅವರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಂತ ಉತ್ತಮವಾದಂಥ ಮತಗಳು ಬಂದಿದ್ದಾವೆ. ನಮಗೆ ಹಿಂದೆ ದಿವಂಗತ ಸುರೇಶ್ ಅಂಗಡಿಯವರು ಹಿಂದೆ 4 ಬಾರಿ ಅವರು ಇಲ್ಲಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.